ಕಾರ್ಯಕ್ರಮಕ್ಕೆ ಸ್ವಾಗತ. ಸುವರ್ಣ ವಾಹಿನಿಯ ರಿಯಾಲಿಟಿ ಶೋ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಭಾಗ 2 ನಾಳೆಯಿಂದ ಶುರುವಾಗ್ತಾ ಇದೆ. ಆ ರಿಯಾಲಿಟಿ ಶೋ ಹೇಗಿರುತ್ತೆ ಅನ್ನೋದರ ಮಾಹಿತಿನ ಇವತ್ತಿನ ದುನಿಯಾದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದೇ ಈ ಹೊತ್ತಿನ ದುನಿಯಾ ವಿಶೇಷ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು. ನಾನು ಭಾವನಾ. ರಿಯಾಲಿಟಿ ಶೋ ಅಂದ್ರೆ ಹೇಗಿರುತ್ತೆ ಅಂತ ನೀವು ನೋಡಿದ್ದೀರಾ? ಅದರಲ್ಲಿ ಭಾಗವಹಿಸೋ ಸ್ಪರ್ಧಿಗಳ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ಈ ಹಿಂದಿನ ಇದೇ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಕಾರ್ಯಕ್ರಮದಲ್ಲಿ ಹೇಳಲಾಗಿದೆ. ಆ ವಿಧಾನ ಹೇಗಿರುತ್ತೆ ಅಂತ ನೋಡ್ಕೊಂಬನ್ನಿ. ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಕಾರ್ಯಕ್ರಮದಲ್ಲಿ ನಯನಾನ ಸೆಲೆಕ್ಟ್ ಮಾಡಿದ್ದು ನೀವೇ. ಹಳ್ಳಿ ಹೈದ ಪ್ಯಾಟೆಗೆ ಬಂದ ಕಾರ್ಯಕ್ರಮದಲ್ಲಿ ಹೈದ ನಂಬರ್ 1 ಅಂತ ನಮ್ಮ ಸತ್ಯ ಹರಿಶ್ಚಂದ್ರ ರಾಜೇಶ್ನ ಸೆಲೆಕ್ಟ್ ಮಾಡಿದ್ದು ಕೂಡ ನೀವೇ. ಈಗ ನಿಮ್ಮ ಹರಕೆ ಆಶೀರ್ವಾದ ಸುಮ್ಮನೆ ಸಿಗೋದಿಲ್ಲ. ಕಷ್ಟ, ಪ್ರಾಮಾಣಿಕತೆ ಇವೆಲ್ಲ ನೋಡೇ ನೀವು ಸೆಲೆಕ್ಟ್ ಮಾಡ್ತೀರಾ. ಈ ನಮ್ಮ ಕಾರ್ಯಕ್ರಮ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಅಲ್ಲಿ ಆಧುನಿಕ ಆದಿಮಾನವ ಯಾರು ಅಂತ ಸೆಲೆಕ್ಟ್ ಮಾಡೋದು ಕೂಡ ನೀವೇನೆ. ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದರೆ ಇದಕ್ಕೊಂದು ಪ್ರಾಸೆಸ್ ಇದೆ. ವಿನರ್ನ ಸೆಲೆಕ್ಟ್ ಮಾಡೋ ಒಂದು ಪ್ರಾಸೆಸ್, ಅದು ಹೇಗಿದೆ ಅಂತ ಈ ಒಂದು AV ಮೂಲಕ ನೋಡಿ. ಹ್ಯಾಟ್ರಿಕ್ ಸಕ್ಸೆಸ್ನ ಸಂಭ್ರಮ ಬರೀ ಒಂದು ವಾಹಿನಿಯಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಜನರ ಬೆಂಬಲ, ಜನರ ಪ್ರೋತ್ಸಾಹವಿಲ್ಲದೆ ಇಂಥ ಐತಿಹಾಸಿಕ ಯಶಸ್ಸು ಖಂಡಿತ ಸಾಧ್ಯವಿಲ್ಲ. ಸುವರ್ಣ ವಾಹಿನಿಯ ಹೊಸ ಸಾಮಾಜಿಕ ಪ್ರಯೋಗಗಳು ಜನರಿಂದ ಆರಂಭವಾಗಿ ಜನರ ಮಧ್ಯೆ ಮುಂದುವರೆದು ಜನರ ಮಧ್ಯೆಯೇ ಅಂತ್ಯವಾಗಿದೆ. ಇದರ ಸೋಲುಗಳು ಮಾತ್ರ ನಮ್ಮವು, ಯಶಸ್ಸು ನಿಮ್ಮದು. ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ರಿಯಾಲಿಟಿ ಶೋನ ಸ್ಪರ್ಧಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದವರು ಇದೇ ಕನ್ನಡಿಗರು. ಅಭಿಮಾನದ ಹರಕೆ ಹಾರೈಕೆ ಇಲ್ಲದೆ ಇಷ್ಟು ದೊಡ್ಡ ಗೆಲುವು ಹೇಗೆ? ನಮ್ಮ ಫೈನಲಿಸ್ಟ್ಗಳು ಜನರ ಅಭಿಮಾನದ ಸಮುದ್ರದಿಂದ ಎದ್ದು ಬಂದರು. ಅನಾಮಿಕರಾಗಿದ್ದವರು ಈಗಿರೋದು ಎಲ್ಲರ ಹೃದಯದಲ್ಲಿ. ಇದಕ್ಕೆ ನಾಡಿನ ಜನತೆ ಕಳಿಸಿರುವ ಲಕ್ಷಾಂತರ SMS-ಗಳು, ಲಕ್ಷಾಂತರ ಮತಗಳೇ ಸಾಕ್ಷಿ. ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಶೋನ ಆಧುನಿಕ ಆದಿಮಾನವನ ಆಯ್ಕೆಗೆ ನಮಗೆ ತಲುಪಿರುವ ಒಟ್ಟು SMS-ಗಳು 1,76,680. ಒಟ್ಟು ವೋಟ್ಗಳು 1,82,550. ಇಷ್ಟು ಅಸಂಖ್ಯಾತ ಅಭಿಮಾನವನ್ನ ಸೂರೆಗೊಳ್ಳುವ ಅರ್ಹತೆ ಯಾರಿಗಿದೆ? ಆಧುನಿಕ ಆದಿಮಾನವ 2010 ಯಾರಾಗ್ತಾರೆ? ಆ AV ಮೂಲಕ ನೋಡಿದ್ರಿ ಆ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ. ಆಯ್ಕೆ ಮಾಡೋದು ನೀವೇ. ನಾನು ಮತ್ತೊಮ್ಮೆ ಕ್ಲಿಯರ್ ಮಾಡ್ತೀನಿ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ 2 ಗುಂಪುಗಳಾಗಿದ್ರು. ಆ ಗುಂಪುಗಳಾಗಿದ್ದಾಗ ಅವರು ಆ ಟೀಮ್ನ ಯಾವ ಥರ ಗೆಲ್ಸಿದ್ದಾರೆ, ಅವ್ರ ಭಾಗ ಯಾವ ಥರ ಇತ್ತು, ಯಾವ ಥರ ಭಾಗಿಯಾಗಿದ್ದಾರೆ ಆ ವಿನ್ಗೆ ಅಂತ ನಾವು ತಗೊಂಡು ಅದ್ರ ಜೊತೆಗೆ ಅವ್ರನ್ನ ಪೇರ್ ಮಾಡಿದ್ವಿ. ಅದಕ್ಕೂ ಪಾಯಿಂಟ್ಸ್ ಇರುತ್ತೆ. ಅದಾದ ನಂತರ ನಾವು ಇಂಡಿವಿಜುವಲ್ಸ್ ಮಾಡಿದ್ವಿ, ಅದಕ್ಕೂ ಪಾಯಿಂಟ್ಸ್ ಇರುತ್ತೆ. ಆ ಪಾಯಿಂಟ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಗುಂಪಲ್ಲಿದ್ದಾಗ ಅವ್ರು ಸಿಕ್ಕಿದ್ದು 3 ಪಾಯಿಂಟ್ಸ್. ಪೇರ್ಗಳು ಮಾಡಿದ್ವಿ, ಜೋಡಿಗಳು ಮಾಡಿದಾಗ ಅವ್ರು ಕೊಟ್ಟಿರೋ ಪಾಯಿಂಟ್ಸ್ ನಾವು 5 ಪಾಯಿಂಟ್ಸ್. ಅವರು ಇಂಡಿವಿಜುವಲ್ಸ್ ಆದಾಗ, ಒಂಟಿಯಾಗಿ ಹೋರಾಡಿದಾಗ ಅವ್ರಿಗೆ ನಾವು ಕೊಟ್ಟಿದ್ದು 7 ಪಾಯಿಂಟ್ಸ್, 7 ಪಾಯಿಂಟ್ಸ್. ಈ ಥರ ಕ್ಯಾಲ್ಕುಲೇಷನ್ ತಗೊಂಡು ಅವ್ರು ಎಷ್ಟು ಗೇಮ್ಸ್ ವಿನ್ ಆಗಿದ್ದಾರೆ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಆ ಪಾಯಿಂಟ್ಸ್ ಎಲ್ಲ ಬಂದಿದೆ. ಅದನ್ನು ನೀವು ನೋಡಿದ್ರಿ. ಅದ್ರ ಜೊತೆಗೆ ಇಡೀ ಕರ್ನಾಟಕ 6 ಕೋಟಿ ಕನ್ನಡಿಗರು ನಿಮ್ಮ ಆಯ್ಕೆ ಮಾಡಿದಿರಿ, SMS ಮೂಲಕ ಮಾಡಿದಿರಿ. ನಾವು ಪೋಲಿಂಗ್ ಬೂತ್ ಇಟ್ಟಿದ್ವಿ, ಎಲೆಕ್ಷನ್ಸ್ ನಡೆಸಿದ್ವಿ. ಇಲ್ಲಿ ಯಲ್ಲಾಪುರ, ಕಳಾಸೆ, ಅರಬೈಲು ಈ ಎಲ್ಲ ಪ್ರದೇಶಗಳಲ್ಲಿ ನಾವು ಪೋಲಿಂಗ್ ಬೂತ್ಸ್ ಇಟ್ಟಿದ್ವಿ. ಅದ್ರ ಮೂಲಕ ಕೂಡ ನೀವು ವೋಟ್ಗಳು ಕೊಟ್ಟಿದ್ರಿ. ಆ ವೋಟ್ಗಳೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಎಲ್ಲವನ್ನು ಸೇರಿ ಫೈನಲ್ ಒಬ್ಬ ಮಾತ್ರ ಆಧುನಿಕ ಆದಿಮಾನವ 2010 ಆಗಿ ನಿಂತ್ಕೋತಾನೆ. ಯಾರದು? ಅದಕ್ಕಿಂತ ಮುಂಚೆ ನಮ್ಮ 3 ಫೈನಲಿಸ್ಟ್ ನ ಈ ಒಂದು ಅದ್ದೂರಿಯಾದ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಆಲ್ ದ 3 ಕಂಟೆಸ್ಟೆಂಟ್ ಜೋರ ಚಪ್ಪಾಳೆ ಮೂಲಕ ಲೆಟ್ಸ್ ವೆಲ್ಕಮ್ ಜಾಯಿಂಟ್ ರೋಹನ್, ಸಕಲಕಲಾ ಪ್ರವೀಣ ಅಂಡ್ ದ ಗ್ರೇಟ್ ಪವಿತ್ರ. ಬನ್ನಿ.
ನೋಡಿದ್ರಲ್ಲ, ರಿಯಾಲಿಟಿ ಶೋನ ವಿನ್ನರ್ ಆಯ್ಕೆ ಮಾಡೋದು ನೀವೇ. ಇದರಲ್ಲಿ ನಿಮ್ಮ ತೀರ್ಮಾನವೇ ಅಂತಿಮ. ಆದರೆ ನಿಜವಾಗ್ಲೂ ಅದರಲ್ಲಿ ಭಾಗವಹಿಸೋ ಸ್ಪರ್ಧಿಗಳಿಗೆ ಎಷ್ಟು ಕಷ್ಟ ಇರುತ್ತೆ, ಅದೆಲ್ಲ ನಿಜಾನ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.